ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದಲ್ಲಿ ಎಐಸಿಸಿಟಿಯು ವತಿಯಿಂದ ಆಗಸ್ಟ್ 5ರಂದು ಸಿದ್ದರಾಮಯ್ಯ ಮನೆ ಚಲೋ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಮನ್ವಯ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಸಂಬಂಧ ಪೂರ್ವಭಾವಿಯಾಗಿ ಹರಪನಹಳ್ಳಿಯ ಐಬಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಎಐಸಿಸಿಟಿಯು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಮೇಡ್ ಅಪ್ಪಣ್ಣನವರು ಕಾರ್ಮಿಕರಿಗೆ ಆಗಿರುವ ಅನ್ಯಾಯದ ಕುರಿತು ಮಾತನಾಡಿದರು. ಸರ್ಕಾರಗಳು ಮಾಡಿರುವ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟರು. ಕಿಟ್ ವಿತರಣೆಯಲ್ಲಿ ರಾಜಕೀಯದ ಬಗ್ಗೆ ವಿಶ್ಲೇಷಿಸಿದರು. ಸುಮಾರು 4,000 ಕೋಟಿ ಹಗರಣದ ಬಗ್ಗೆ ಚರ್ಚೆ ಮಾಡಿದರು. ನಿಜವಾದ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಸಿಗುತ್ತಿಲ್ಲ, ಬೋಗಸ್ ಕಾರ್ಮಿಕರನ್ನು ಸರ್ಕಾರ ಈ ಕೂಡಲೇ ಕ್ಯಾನ್ಸಲ್ ಮಾಡಬೇಕಾಗಿ ಒತ್ತಾಯಿಸಿದರು. ಇನ್ನು ಹಲವಾರು ಕಾರ್ಮಿಕರ ಸಮಸ್ಯೆಗಳನ್ನು ಉದ್ದೇಶಿಸಿ ಮಾತನಾಡಿದರು. ಎಸ್ ಪರಶುರಾಮ್, ಬಿ ಬಾಲಗಂಗಾಧರ್, ಸಂತೋಷ್ ಗುಳೆದಟ್ಟಿ, ಎಂಬಿ ಹಾಲಯ್ಯ, ಎಚ್ ಪರಸಪ್ಪ, ನಾಗರಾಜ್, ರೇವಣಸಿದ್ದಪ್ಪ, ಬಸವರಾಜಪ್ಪ, ಉದಯಕುಮಾರ್, ಕುಮಾರ್ ಹರಪನಹಳ್ಳಿ, ಇಡ್ಲಿ ತಿಮ್ಮಣ್ಣ, ಇನ್ನು ಅನೇಕ ಸಂಘಟನೆಕಾರರು ಉಪಸ್ಥಿತರಿದ್ದರು. ವರದಿ ಎಚ್ ಕರೀಂ, ನಂದಿಬೇವೂರು, ಕೆಎಸ್ ನ್ಯೂಸ್ 24x7. ಕೊಡಬೇಕಾದಂತ ಏನು ಅನುದಾನಗಳು ಮತ್ತೆ ಏನು ಈ ರಾಜ್ಯದ ಜನರಿಗೆ ಕೊಡಬೇಕಾದ ಸವಲತ್ತುಗಳನ್ನು ಕೊಡದೆ ಆ ಕಾರ್ಮಿಕರನ್ನ ಇಲ್ಲಿ ತಿಳಿಸಿಬಿಟ್ಟು ಇವಾಗ ಏನಾಯ್ತು, ಲಕ್ಷಾಂತರ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅಲ್ಲದೆ ಇರುವವರು ಬಂದು ಈ ಬೋರ್ಡ್ ಅಲ್ಲಿ ಆಗ್ಲಿಕ್ಕೆ ಆಗಿ ಒಂದು 30ರಿಂದ 40 ಲಕ್ಷ ಕಾರ್ಮಿಕರು ನೋಂದಣಿ ಆಗಿದ್ದಾರೆ. ಇದರಲ್ಲಿ ಒಂದು 30% ಅಷ್ಟು ಬೋಗಸ್ ಕಾರ್ಮಿಕರು ಇದ್ದಾರೆ. ಆದ್ರೆ ಸಮಸ್ಯೆ ಏನು ಅಂತ ಕೇಳಿದ್ರೆ, ಈ ಬೋಗಸ್ ಕಾರ್ಮಿಕರನ್ನೆಲ್ಲ ಹೊರ ಹಾಕಬೇಕು ಅಂತ ಹೇಳಿ ಸರ್ಕಾರ ಒಂದು ಆದೇಶ ಹೊರಡಿಸಿದ ಮೇಲೆ ನಿಜವಾದ ಫಲಾನುಭವಿಗಳಿಗೆ ಯಾವುದೇ ಸ್ಕಾಲರ್ಶಿಪ್ ಆಗಲಿ ಸಿಗ್ಲಿಲ್ಲ. ಮತ್ತೆ ಅವ್ರಿಗೆ ಡೆತ್ ಆಗಿದ್ದಕ್ಕೆ ಏನು ಹಣ ಸಿಗ್ತಾ ಇಲ್ಲ. ಮತ್ತೆ ಅವ್ರದ್ದು ಏನಾದ್ರು ಏನು ಆಕ್ಸಿಡೆಂಟ್ ಆದ್ರೆ ಹಣ ಏನು ಸಿಗ್ತಾ ಇಲ್ಲ. ಮತ್ತೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಹೇಳ್ತೀವಿ, ಸ್ವಚ್ಛ ಭಾರತ ಹಲವಾರು ಯೋಜನೆಗಳು ನಾವು ಹೇಳ್ತಾ ಇದ್ದೀವಿ. ಮಕ್ಕಳಿಗೆ ವಿದ್ಯಾಭ್ಯಾಸ, ಶಿಕ್ಷಣ, ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳ್ತೀವಿ. ಆದ್ರೆ ಈ ಒಂದು 22, 23, 20, 22 ಈ ಸಾಲಿನಲ್ಲಿ ಈ ಕಾರ್ಮಿಕರಿಗೆ ಯಾವುದೇ ಸ್ಕಾಲರ್ಶಿಪ್ಗಳನ್ನು ಕೊಡ್ಲಿಲ್ಲ. ಈ ಸ್ಕಾಲರ್ಶಿಪ್ ಕೊಡದೆ, ಈ ಕಾರ್ಮಿಕರನ್ನ ನೋಂದಾಯಣೆ ಮಾಡದೆ, ಮತ್ತೆ ಎಲ್ಲಾ ಕಾರ್ಮಿಕರನ್ನು ಏನಾಗ್ತದೆ, ಸುಮಾರು ಕಾರ್ಮಿಕರು ಮತ್ತೆ 1 ವರ್ಷಕ್ಕೆ ನೋಂದಾವಣೆ ಮಾಡ್ಕೊಂಡಿರ್ತಾರೆ. ಕನ್ನಡ ಕಾರ್ಮಿಕರು, ನಿಜವಾದ ಕಾರ್ಮಿಕರು ಈ 1 ವರ್ಷಕ್ಕೆ ಬಂದು ಅವ್ರೇನೋ ರಿನಿವಲ್ ಮಾಡಕ್ ಆಗದಿರುವಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಇದೆಲ್ಲದನ್ನ ನಾವು ಹಲವಾರು ಸಲ ನಾವು ಸರ್ಕಾರದ ಮುಂದೆ ಗಮನ ಸೆಳೆದಿದ್ವಿ, ಮತ್ತೆ ಅವರಿಗೆ ಮನವಿಗಳನ್ನು ಕೊಟ್ಟಿದ್ವಿ. ಯಾವುದಕ್ಕೂ ರಾಜ್ಯ ಸರ್ಕಾರ ಸ್ಪಂದಿಸಲಿಲ್ಲ. ಅದಕ್ಕೋಸ್ಕರನೇ ನಾವು ಇವತ್ತು 5ನೇ ತಾರೀಕಿಗೆ ನಾವೆಲ್ಲ ಸಮನ್ವಯ ಸಮಿತಿಯವರು ಸೇರಿ ಮುಖ್ಯಮಂತ್ರಿ ಮನೆ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದಕ್ಕೆ ತಾವುಗಳೆಲ್ಲರೂ, ಯಾಕಂತಂದ್ರೆ ಈ ಅಸಂಘಟಿತ ಕಾರ್ಮಿಕರು ಅಂದ್ರೆ ಈ ಕಟ್ಟಡ ಕಾರ್ಮಿಕರು ಅಂದ್ರೆ ನಿಜವಾದ ಫಲಾನುಭವಿಗಳು ನೋಂದಾವಣೆ ಆಗೋದು ಬಹಳ ಕಷ್ಟ ಇದೆ. ಯಾಕಂದ್ರೆ ಒಂದು ದಿನದ ಹೊತ್ತಿನ ಊಟಗೋಸ್ಕರ ಮಿನಿಮಮ್ ಒಂದು 10ರಿಂದ 15 ಸಾವಿರ ಜನ ಸೇರುವಾಗ ಇಲ್ಲಿಂದ ಒಂದು 500 ಜನ ಬರೋದಂತ ಏನೋ ಮಾತಾಡ್ಕೊಳ್ತಾ ಇದ್ದೀವಿ, ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಖಂಡಿತ ಆಗ್ಬೇಕು. ಮತ್ತೆ ಈ ಒಂದು ಇದು ಆಗಿದೆ. ಮತ್ತು ಒಂದು ಏನಂದ್ರೆ, ನಿಮ್ಮ ಪತ್ರಕರ್ತರು ಯೋಚನೆ ಮಾಡ್ಬೇಕು, ಇವರು ಈ ಕಾರ್ಮಿಕರು ಒಂದು ಶಕ್ತಿವಂತರಲ್ಲ. ಅವರ ಒಂದು ಯಾಕಂದ್ರೆ ಇವಾಗ ನಾವು ತಾವೆಲ್ಲ ಕೇಳಿರ್ತೀರ, ನಿಗಮ ಮಂಡಳಿಗಳಲ್ಲಿ ಇದ್ದಂತ ಹಣಗಳನ್ನ ಬಹಳ ದೊಡ್ಡ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇರೋ ಸರ್ಕಾರ. ಆದ್ರೆ ಅದಕ್ಕಿಂತ ದೊಡ್ಡ ಲೂಟಿ ಇದರಲ್ಲಿ ಆಗಿದೆ. ಈ ಕಲ್ಯಾಣ ಮಂಡಳಿ ಹೆಚ್ಚು ಕಡಿಮೆ ಇದರಲ್ಲಿ ಒಂದು 4,000 ಕೋಟಿಗಿಂತಲೂ ಜಾಸ್ತಿ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದರಿಂದ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಇದನ್ನ ನಾವು ಸರ್ಕಾರ ಒಂದು ನ್ಯಾಯಾಂಗ ತನಿಖೆ ಆಗ್ಬೇಕು. ಮತ್ತೆ ಏನು ನಿಜವಾದ ಫಲಾನುಭವಿಗಳಿದ್ರು ಅವರಿಗೆಲ್ಲರಿಗೂ ನ್ಯಾಯ ಸಿಗ್ಬೇಕು, ನೋಂದಾವಣೆ ಬೇಗ ಆಗ್ಬೇಕು ಅಂತ ಹೇಳಿ ಈ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇದು 2019ರಿಂದನೇ ಆಗಿದೆ. ಯಾಕಂದ್ರೆ ಕೋವಿಡ್ ಯಾವಾಗ ಬಂತು, ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ